Hello, students. Let us start with chapter 15, part 7, and the chapter name is Biodiversity and Conservation. And today's new heading is ಟೈಪ್ಸ್ ಆಫ್ ಕನ್ಸರ್ವೇಷನ್. ಸೊ ಇವತ್ತೇನಿದೆ ಅಂದರೆ ಒಂದು ಹೊಸ ಸಬ್ ಹೆಡಿಂಗನ್ನು ಸ್ಟಡಿ ಮಾಡೋಣ, ಟೈಪ್ಸ್ ಆಫ್ ಕನ್ಸರ್ವೇಷನ್ ಅಂತ. ಸೊ ಇದರಲ್ಲಿ ಎರಡು ಟೈಪ್ ಬರುತ್ತೆ. ಫಸ್ಟ್ ಒನ್ ಇನ್ಸಿಟು ಕನ್ಸರ್ವೇಷನ್, ಅದನ್ನು ಆನ್-ಸೈಟ್ ಕನ್ಸರ್ವೇಷನ್ ಅಂತಲೂ ಹೇಳ್ತೀವಿ. ನೆಕ್ಸ್ಟು ಎಕ್ಸಿಟು ಕನ್ಸರ್ವೇಷನ್, ಅದನ್ನು ಆಫ್ ಸೈಟ್ ಕನ್ಸರ್ವೇಷನ್ ಅಂತ ಹೇಳ್ತೀವಿ. ಸೊ ಈಗ ಫಸ್ಟ್ ಒನ್ ಸ್ಟಡಿ ಮಾಡೋಣ, ದಟ್ ಈಸ್ ಇನ್ ಸಿಟು ಕನ್ಸರ್ವೇಷನ್, ಅದನ್ನು ಆನ್ ಸೈಟ್ ಅಂತ ಹೇಳ್ತೀವಿ. ಸೊ ಇದರ ಅರ್ಥ ಏನು ಆನ್ ಸೈಟು ಅಂತಂದರೆ, ಇದ್ದಂಥ ಪರ್ಟಿಕ್ಯುಲರ್ ಹ್ಯಾಬಿಟೇಟ್ನಲ್ಲಿ ಒಂದು ಯಾವುದೇ ಎನಿಮಲ್ಸ್ ಏನಿದೆ ಅಂದರೆ ಯಾವ ಹ್ಯಾಬಿಟೇಟ್ನಲ್ಲಿದೆಯೋ ಅಲ್ಲಿ ಹೋಗಿ ಆ ಎನಿಮಲ್ಸನ್ನು ಏನು ಮಾಡಬೇಕು ಅಂದರೆ ಪ್ರೊಟೆಕ್ಟ್ ಮಾಡ್ಕೊಳ್ಬೇಕು, ಅದನ್ನು ಕನ್ಸರ್ವ್ ಮಾಡಬೇಕು, ಅದನ್ನು ಆನ್ ಸೈಟ್ ಕನ್ಸರ್ವೇಷನ್ ಅಂತ ಹೇಳ್ತೀವಿ. ಸೊ ಫಸ್ಟ್ ಪಾಯಿಂಟ್ನಲ್ಲಿ ಇಟ್ ಈಸ್ ಅ ಕನ್ಸರ್ವೇಷನ್ ಆಫ್ ಜೆನೆಟಿಕ್ ರಿಸೋರ್ಸಸ್ ವಿತಿನ್ ಅ ನ್ಯಾಚುರಲ್ ಆರ್ ಹ್ಯೂಮನ್ ಮೇಡ್ ಎಕೋಸಿಸ್ಟಮ್ ಇನ್ ವಿಚ್ ದೇ ಅಕರ್. ಸೊ ಇಲ್ಲೇನು ಹೇಳ್ತಾ ಇದ್ದಾರೆ, ಇಟ್ ಈಸ್ ಅ ಕನ್ಸರ್ವೇಷನ್. ಇನ್ ಸಿಟು ಕನ್ಸರ್ವೇಷನ್ ಅಂದರೆ ಏನು, ಇಟ್ ಈಸ್ ಅ ಪ್ರೊಟೆಕ್ಷನ್ ಆಫ್ ಜೆನೆಟಿಕ್ ರಿಸೋರ್ಸಸ್. ಸೊ ಜೆನೆಟಿಕ್ ರಿಸೋರ್ಸಸ್ ಅಂತಂದರೆ ಜೆನೆಟಿಕ್ ಮೆಟೀರಿಯಲ್ಸ್ ಎಲ್ಲಿ ಪ್ರೊಟೆಕ್ಷನ್ ಮಾಡಬೇಕು, ವಿತಿನ್ ದ ನ್ಯಾಚುರಲ್ ಎಕೋಸಿಸ್ಟಮ್ ಆರ್ ಹ್ಯೂಮನ್ ಮೇಡ್ ಎಕೋಸಿಸ್ಟಮ್. ಸೊ ಯಾವುದಾದ್ರೂ ಆಗಲಿ, ಸೊ ಅಲ್ಲಿ ಪರ್ಟಿಕ್ಯುಲರ್ ಇದ್ದಂಥ ಪ್ಲೇಸ್ನಲ್ಲಿ ಯಾವ ಹ್ಯಾಬಿಟೇಟ್ನಲ್ಲಿ ಎನಿಮಲ್ಸ್ ಇದೆ ಅಲ್ಲಿ ಹೋಗಿ ಆ ಎನಿಮಲ್ಸನ್ನು ಏನಿದೆ ಅಂತಂದರೆ ಪ್ರೊಟೆಕ್ಟ್ ಮಾಡಬೇಕು, ಕನ್ಸರ್ವೇಷನ್ ಮಾಡಬೇಕು. ಸೊ ಕೆಲವೊಂದು ಎಕ್ಸಾಂಪಲ್ಸ್ ಮೆನ್ಷನ್ ಮಾಡಿದ್ದಾರೆ. ಪ್ರೊಟೆಕ್ಟೆಡ್ ಏರಿಯಾಸ್ ಸಚ್ ಆಸ್ ನ್ಯಾಷನಲ್ ಪಾರ್ಕ್ಸ್, ಸ್ಯಾಂಚುರೀಸ್, ಬಯೋಸ್ಪಿಯರ್ ರಿಸರ್ವ್, ಕಲ್ಚರಲ್ ಲ್ಯಾಂಡ್ಸ್ಕೇಪ್ ಆ್ಯಂಡ್ ನ್ಯಾಚುರಲ್ ಮಾನ್ಯುಮೆಂಟ್ಸ್. ಸೊ ಇವೆಲ್ಲ ಏನಂತ ಕನ್ಸಿಡರ್ ಮಾಡ್ತಾರೆ, ಇನ್ ಸಿಟು ಕನ್ಸರ್ವೇಷನ್ದು ಎಕ್ಸಾಂಪಲ್ಸು. ಸೊ ಫಸ್ಟ್ ಒನ್ ಬೈ ಒನ್ ಸ್ಟಡಿ ಮಾಡೋಣ ಇದರಲ್ಲಿ. ಸೊ ಇದರಲ್ಲಿ ಇನ್ ಸಿಟು ಕನ್ಸರ್ವೇಷನ್ನಲ್ಲಿ ಫಸ್ಟ್ ಒನ್ನು ನ್ಯಾಷನಲ್ ಪಾರ್ಕ್, ಸ್ಟ್ರಿಕ್ಟ್ಲಿ ರಿಸರ್ವ್ಡ್ ಫಾರ್ ದ ವೆಲ್ಫೇರ್ ಆಫ್ ಅ ವೈಲ್ಡ್ ಲೈಫ್ ವೇರ್ ಪ್ರೈವೇಟ್ ಓನರ್ಶಿಪ್, ಕಲ್ಟಿವೇಷನ್, ಗ್ರೇಸಿಂಗ್ ಎಕ್ಸೆಟ್ರಾ ಆರ್ ಪ್ರೊಹಿಬಿಟೆಡ್. ಸೊ ಇಲ್ಲೇನು ಹೇಳ್ತಾ ಇದ್ದಾರೆ, ಇಲ್ಲಿ ಕೆಲವೊಂದು ಏನಿದೆ ಅಂತಂದರೆ ಎನಿಮಲ್ಸನ್ನು ಏನಿದೆ ಅಂತಂದರೆ ಪ್ರೊಟೆಕ್ಷನ್ ಮಾಡ್ತಾ ಇದ್ದಾರೆ. ಇಲ್ಲಿ ಸ್ಟ್ರಿಕ್ಟ್ಲಿ ಇಟ್ ಈಸ್ ಓನ್ಲಿ ರಿಸರ್ವ್ ಫಾರ್, ಯಾಕೆ ರಿಸರ್ವ್ ಮಾಡ್ತಾ ಇದ್ದೀವಿ ಅಂದರೆ ಫಾರ್ ದ ಫರ್ದರ್ ಯುಟಿಲೈಸೇಷನ್ ಆಫ್ ಎನಿಮಲ್ಸ್ ಆ್ಯಂಡ್ ಆಲ್. ಅದನ್ನು ಏನಿದೆ ಅಂತಂದರೆ ವಿ ಆರ್ ಟೇಕಿಂಗ್ ಕೇರ್ ಆಫ್ ದ ವೈಲ್ಡ್ ಲೈಫ್ ಆ್ಯಂಡ್ ವೇರ್ ಪ್ರೈವೇಟ್ ಓನರ್ಶಿಪ್ ಆಗಿರ್ಬೋದು, ಯಾವುದಾದ್ರೂ ಕಲ್ಟಿವೇಷನ್ ಆಫ್ ಪ್ಲ್ಯಾಂಟ್ಸ್ ಆಗಿರ್ಬೋದು, ಆರ್ ಗ್ರೇಸಿಂಗ್ ಆಫ್ ಎನಿಮಲ್ಸ್ ಆಗಿರ್ಬೋದು, ಇವೆಲ್ಲ ಏನಿದೆ ಅಂತಂದರೆ ಪ್ರೊಹಿಬಿಟ್ ಮಾಡ್ತಾ ಇದ್ದಾರೆ, ಅಂದರೆ ಬ್ಯಾನ್ ಮಾಡ್ತಾ ಇದ್ದಾರೆ. ಸೊ ಯಾಕಂದರೆ ದೇ ಆರ್ ಟೇಕಿಂಗ್ ಕೇರ್ ಆಫ್ ಓನ್ಲಿ ಅ ವೈಲ್ಡ್ ಲೈಫ್, ದಟ್ ಈಸ್ ಎನಿಮಲ್ಸ್. ಸೊ ಎಕ್ಸಾಂಪಲ್ ಎರಾವಿಕುಲಮ್ ನ್ಯಾಷನಲ್ ಪಾರ್ಕ್ ಇನ್ ಕೇರಳ. ಸೊ ನೆಕ್ಸ್ಟ್ ಸ್ಯಾಂಚುರಿ ಬಗ್ಗೆ ಸ್ಟಡಿ ಮಾಡೋಣ ಇವಾಗ. ಸೊ ಇನ್ ಸಿಟು ಕನ್ಸರ್ವೇಷನಲ್ಲಿ ಸೆಕೆಂಡ್ ಒನ್ ಏನಿದೆ, ಸ್ಯಾಂಚುರಿ ಎಕ್ಸಾಂಪಲ್ ಇದೆ. ಸೊ ಹಿಯರ್ ದ ಪ್ರೊಟೆಕ್ಷನ್ ಈಸ್ ಗಿವನ್ ಓನ್ಲಿ ಟು ದ ಎನಿಮಲ್ಸ್. ಸೊ ನ್ಯಾಷನಲ್ ಪಾರ್ಕ್ನಲ್ಲಿ ಏನಿತ್ತು ಅಂದರೆ ಪ್ರೊಟೆಕ್ಷನ್ ವಾಸ್ ಗಿವನ್, ಇಟ್ ವಾಸ್ ರಿಸರ್ವ್ಡ್ ಫಾರ್ ಬೋತ್ ಪ್ಲಾಂಟ್ಸ್ ಆ್ಯಂಡ್ ಎನಿಮಲ್ಸ್ ಅಂತ ಇತ್ತು. ಆದರೆ ಇಲ್ಲೇನಿದೆ ಅಂದರೆ ದೇ ಆರ್ ಪ್ರೊಟೆಕ್ಟಿಂಗ್ ಓನ್ಲಿ ಫಾರ್ ದ ಎನಿಮಲ್ಸ್. ಸೊ ಕಲೆಕ್ಷನ್ ಆಫ್ ಟಿಂಬರ್, minor forest products and private ownership are allowed so long as they do not harm the animals. ಸೊ ಇಲ್ಲಿ ಏನು ಹೇಳ್ತಾ ಇದ್ದಾರೆ, ಓನ್ಲಿ ಪ್ರೊಟೆಕ್ಷನ್ ಎನಿಮಲ್ಸನ್ನು ಕೊಡ್ತಾ ಇದ್ದಾರೆ. ಆದರೆ ಸೊ ಕೆಲವೊಬ್ಬರಿಗೆ ಏನಿದೆ ಅಂತಂದರೆ ವುಡ್ ಮೆಟೀರಿಯಲ್ಸ್ ಕಲೆಕ್ಟ್ ಮಾಡ್ಬೋದಾಗಲಿ, ಆರ್ ಸಮ್ ಆಫ್ ದ ಮೈನರ್ ಫಾರೆಸ್ಟ್ ಪ್ರಾಡಕ್ಟ್ಸ್ ಆಗಲಿ, ಆರ್ ಪ್ರೈವೇಟ್ ಓನರ್ಶಿಪ್ ಇರ್ಬೋದು, ಲೈಕ್ ಯಾವುದಾದ್ರೂ ಕಲ್ಟಿವೇಷನ್ ಆಗಿರ್ಬೋದು, ಗ್ರೇಸಿಂಗ್ ಆಗಿರ್ಬೋದು. ಸೊ ಇವೆಲ್ಲ ಏನಿದೆ ಅಂತಂದರೆ ಅಲೌವ್ ಮಾಡ್ತಾ ಇದ್ದಾರೆ. ಸೊ ಯಾಕಂದರೆ ಎಲ್ಲಿವರೆಗೂ ಅಲೌವ್ ಮಾಡ್ತಾರೆ, ಸೊ ಇದ್ದಂಥ ವೈಲ್ಡ್ ಲೈಫ್ ಎನಿಮಲ್ಸಿಗೆ ಏನಿದೆ ಅಂದರೆ ಹಾರ್ಮ್ ಆಗಲಾರ್ದೇ ಏನಿದೆ ಅಂತಂದರೆ ಅದು ವರ್ಕ್ ಆಗ್ತಾ ಇತ್ತು ಅಂತಂದರೆ ಅದನ್ನು ಅಲೌವ್ ಮಾಡ್ತಾರೆ. ಸೊ ಇದನ್ನು ಸ್ಯಾಂಚುರಿ ಅಂತ ಹೇಳ್ತೀವಿ. ಸೊ ಈಗ ಎಕ್ಸಾಂಪಲ್ ಏನಿದೆ, ಪೆರಿಯಾರ್ ವೈಲ್ಡ್ ಲೈಫ್ ಸ್ಯಾಂಚುರಿ ಇನ್ ಕೇರಳ. ಸೊ ಇದು ಎಕ್ಸಾಂಪಲ್. ಸೊ ನೆಕ್ಸ್ಟ್ ಸ್ಲೈಡಿಗೆ ಹೋಗೋಣ. ಸೊ ನೆಕ್ಸ್ಟ್ನಲ್ಲಿ ಎಕ್ಸಾಂಪಲ್ ಇನ್ ಸಿಟು ಕನ್ಸರ್ವೇಷನಲ್ಲಿ ಬಯೋಸ್ಪಿಯರ್ ರಿಸರ್ವ್ ಅಂತ ಇದೆ. ಸೊ ಏರಿಯಾಸ್ ಆಫ್ ಅ ಲ್ಯಾಂಡ್ ಆರ್ ಅ ಕೋಸ್ಟಲ್ ಎನ್ವಿರಾನ್ಮೆಂಟ್ಸ್ ಟು ಕನ್ಸರ್ವ್ ಎಕೋಸಿಸ್ಟಮ್ ಆ್ಯಂಡ್ ದ ಜೆನೆಟಿಕ್ ರಿಸೋರ್ಸಸ್ ಕಂಟೆಂಟ್ ದೇರ್ ಇನ್. ಸೊ ಇಲ್ಲಿ ಏನು ಕನ್ಸರ್ವೇಷನ್ ಮಾಡ್ತಾ ಇದ್ದಾರೆ, ಇದ್ದಂಥ ಪರ್ಟಿಕ್ಯುಲರ್ ಯಾವುದೇ ಒಂದು ಏರಿಯಾ ಆಗಿರ್ಬೋದು, ಆರ್ ಯಾವುದು ಕೋಸ್ಟಲ್ ಎನ್ವಿರಾನ್ಮೆಂಟ್ ಆಗಿರ್ಬೋದು, ಟು ಐದರ್ ವಿ ಆರ್ ಗೋಯಿಂಗ್ ಟು ಕನ್ಸರ್ವ್ ದ ಎಕೋಸಿಸ್ಟಮ್, ಓಕೆ, ಆರ್ ಅ ಜೆನೆಟಿಕ್ ರಿಸೋರ್ಸಸ್ ವಿಚ್ ಈಸ್ ಕಂಟೈನ್ಡ್ ವಿತಿನ್ ದ ಎಕೋಸಿಸ್ಟಮ್. ಸೊ ಇವೆಲ್ಲ ಏನಿದೆ ಅಂತಂದರೆ ಬಯೋಸ್ಪಿಯರ್ ರಿಸರ್ವ್ ಅಂಡರ್ನಲ್ಲಿ ಬರುತ್ತೆ. ಸೊ ನೆಕ್ಸ್ಟ್ ಸ್ಲೈಡ್ನಲ್ಲಿ ಇನ್ ಸಿಟು ಕನ್ಸರ್ವೇಷನಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ ಸ್ಯಾಕ್ರೆಡ್ ಫಾರೆಸ್ಟ್ ಆರ್ ಸ್ಯಾಕ್ರೆಡ್ ಗ್ರೋವ್ಸ್
that is forest fragments which are communally protected based on the religious. ಸೊ ಇಲ್ಲಿ ಏನಾಗ್ತಾ ಇದೆ ಅಂದರೆ ಫಾರೆಸ್ಟಲ್ಲಿ ಇರ್ತಕ್ಕಂಥ ಕೆಲವೊಂದು ಟ್ರೈಬಲ್ ಪೀಪಲ್ಸ್ ಆಗಿರ್ಬೋದು ಅವ್ರ ನಿಯರ್ ಬೈ ವಿಲೇಜ್ ಪೀಪಲ್ ಆಗಿರ್ಬೋದು ಫಾರೆಸ್ಟನ್ನು ಏನಿದೆ ಅಂತಂದರೆ ಒಂದು ರಿಲಿಜಿಯಸ್ ವೇಲಿಂದ ಒಂದು ಬಿಲೀವ್ಲಿಂದ ಏನಿದೆ ಅಂತಂದರೆ ಅದನ್ನು ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೆ ಫಾರೆಸ್ಟನ್ನು. ಸೊ ಇಲ್ಲಿ ಕೆಲವೊಂದು ಎಕ್ಸಾಂಪಲ್ಸ್ ಏನಿದೆ ಅಂದರೆ ಸ್ಯಾಕ್ರಿಡ್ ಗ್ರೂವ್ಸ್ ಇನ್ ಕಾಶಿ ಆ್ಯಂಡ್ ಜಂತಾ ಹಿಲ್ಸ್ ಇನ್ ಮೇಘಾಲಯ, ಅರೈವಲಿ ಹಿಲ್ಸ್ ಆಫ್ ರಾಜಸ್ಥಾನ್, ವೆಸ್ಟರ್ನ್ ಘಾಟ್ regions of Karnataka and Madhya Pradesh and Maharashtra, and Sarguja, Chanda, ಬಸ್ತಾರ್ ಏರಿಯಾಸ್ ಆಫ್ ಮಧ್ಯ ಪ್ರದೇಶ್. ಸೊ ಇವೆಲ್ಲ ಏನಿದೆ ಅಂತಂದರೆ ಸ್ಯಾಕ್ರಿಡ್ ಗ್ರೂವ್ಸ್ ಅಂತ ಕನ್ಸಿಡರ್ ಮಾಡ್ತಾರೆ, ಇಲ್ಲಂತಂದರೆ ಸ್ಯಾಕ್ರಿಡ್ ಫಾರೆಸ್ಟ್. ಸೊ ಇವೆಲ್ಲ ಏನಿದೆ ಫಾರೆಸ್ಟ್ ಫ್ರ್ಯಾಗ್ಮೆಂಟ್ಸ್ ಇದೆ ವಿಚ್ ಈಸ್ ಗೋಯಿಂಗ್ ಟು ಕಮ್ಯುನಲಿ ಪ್ರೊಟೆಕ್ಟ್. ಅಂದರೆ ಒಂದು ಕಮ್ಯುನಿಟಿನಲ್ಲಿ ಏನಿದೆ ಅಂತಂದರೆ ಒಂದು ಬಿಲೀಫ್ಲಿಂದ ಏನಿದೆ ಅಂತಂದರೆ ಒಂದು ನಂಬಿಕೆಯಿಂದ, ಸೊ ಒಂದು ರಿಲಿಜಿಯಸ್ ವೇನಲ್ಲಿ ಏನಿದೆ ಅಂತಂದರೆ ಇದ್ದಂಥ ಫಾರೆಸ್ಟನ್ನು ಏನಿದೆ ಅಂದರೆ ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೆ. ಸೊ ನೆಕ್ಸ್ಟ್ ಸ್ಲೈಡ್ನಲ್ಲಿ ಇಂಡಿಯಾನಲ್ಲಿ ಏನಿದೆ ಅಂತಂದರೆ ಟೋಟಲಿ 14 ಬಯೋಸ್ಪಿಯರ್ ರಿಸರ್ವ್ಸ್ ಆರ್ ಅದರ್, ಆಮೇಲೆ 19 ನ್ಯಾಷನಲ್ ಪಾರ್ಕ್ಸ್ ಆರ್ ದೇರ್, ಆಮೇಲೆ ಲಾಸ್ಟ್ ಏನಿದೆ 448 ವೈಲ್ಡ್ ಲೈಫ್ ಸ್ಯಾಂಚುರೀಸ್ ಆರ್ ದೇರ್. ಸೊ ಇದೇನಿದೆ ಅಂತಂದರೆ ದಿಸ್ ಈಸ್ ಅ ರೌಂಡ್ ಆ್ಯಕ್ಚುಲಿ ಏನಿದೆ ಅಂತಂದರೆ ಅಬೌಟ್ ಇಂಡಿಯಾನಲ್ಲಿ ಏನಿದೆ ಅಂದರೆ ಎಷ್ಟೊಂದು ರಿಸರ್ವಾಯರ್ಸ್, ನ್ಯಾಷನಲ್ ಪಾರ್ಕ್ಸ್ ಆ್ಯಂಡ್ ಸ್ಯಾಂಚುರೀಸ್ ಆರ್ ಪ್ರೆಸೆಂಟ್ ಅಂತ ಮೆನ್ಷನ್ ಮಾಡ್ತಾ ಇದ್ದಾರೆ. ಸೊ ನೆಕ್ಸ್ಟ್ ಸ್ಲೈಡ್ನಲ್ಲಿ ಟೈಪ್ಸ್ ಆಫ್ ಕನ್ಸರ್ವೇಷನಲ್ಲಿ ಸೆಕೆಂಡ್ ಒನ್ ಎಕ್ಸಿಟು ಕನ್ಸರ್ವೇಷನ್, ಅದನ್ನು ಆಫ್ ಸೈಟ್ ಕನ್ಸರ್ವೇಷನ್ ಅಂತ ಹೇಳ್ತೀವಿ. ಸೊ ಆಫ್ ಸೈಟ್ ಕನ್ಸರ್ವೇಷನ್ ಅಂತಂದರೆ ಆ ಇದ್ದಂಥ ಎನಿಮಲ್ಸ್ ಯಾವುದು ನ್ಯಾಚುರಲ್ ಹ್ಯಾಬಿಟೇಟ್ನಲ್ಲಿದೆ, ಸೊ ಆ ಎನಿಮಲ್ಸನ್ನು ಏನಿದೆ ಅಂತಂದರೆ ಅಲ್ಲಿಂದ ತೊಗೊಂಡು ಬಂದು ಏನಿದೆ ಅಂದರೆ ಒಂದು ಪರ್ಟಿಕ್ಯುಲರ್ ಏನಿದೆ ಅಂದರೆ ಎಕೋಸಿಸ್ಟಮ್ನಲ್ಲಿ ಅದನ್ನು ಪ್ರೊಟೆಕ್ಟ್ ಮಾಡಬೇಕು, ಅದನ್ನು ಕನ್ಸರ್ವ್ ಮಾಡಬೇಕು, ಅದಕ್ಕೆ ಅದನ್ನು ಆಫ್ ಸೈಟ್ ಕನ್ಸರ್ವೇಷನ್ ಅಂತ ಹೇಳ್ತೀವಿ. ಸೊ ಇಟ್ ಈಸ್ ಅ ಕನ್ಸರ್ವೇಷನ್ ಆಫ್ ಆರ್ಗ್ಯಾನಿಸಮ್ಸ್ ಔಟ್ಸೈಡ್ ದೇರ್ ಹ್ಯಾಬಿಟೇಟ್. ಅಂದರೆ ಒಂದು ನ್ಯಾಚುರಲ್ ಎನ್ವಿರಾನ್ಮೆಂಟ್ನಲ್ಲಿ ಇದ್ದಂಥ ಎನಿಮಲ್ಸನ್ನು ಏನಿದೆ ಅಂದರೆ ಅಲ್ಲಿಂದ ತೆಗೆದುಕೊಂಡು ಬಂದು ಬೇರೆ ಹ್ಯಾಬಿಟೇಟ್ನಲ್ಲಿ ಏನಿದೆ ಅಂತಂದರೆ ನಾವು ಅದನ್ನು ಪ್ರೊಟೆಕ್ಟ್ ಮಾಡ್ತಾ ಇದ್ದೀವಿ. ಫಾರ್ ಎಕ್ಸಾಂಪಲ್ ಜೆನೆಟಿಕ್ ರಿಸೋರ್ಸ್ ಸೆಂಟರ್, ಅಲ್ಲೇನು ಮಾಡ್ತಾ ಇದ್ದೀವಿ, ಕೆಲವೊಂದು ಜೆನೆಟಿಕ್ ಮೆಟೀರಿಯಲ್ಸ್ ಆಫ್ ಪ್ಲಾಂಟ್ಸ್ ಆಗಿರ್ಬೋದು, ಎನಿಮಲ್ಸ್ ಆಗಿರ್ಬೋದು, ಸಮ್ ಆರ್ಗ್ಯಾನಿಸಮ್ಸ್ ಆಗಿರ್ಬೋದು, ಅದನ್ನು ಏನಿದೆ ಅಂದರೆ ನೆಕ್ಸ್ಟ್ ಜನ್ರೇಷನ್ ಸಲುವಾಗಿ ಪ್ರೊಟೆಕ್ಟ್ ಮಾಡ್ತಾ ಇದ್ದೀವಿ. ಆಮೇಲೆ ಝಾಲಜಿಕಲ್ ಪಾರ್ಕ್ಸ್ ಆಯಿತು, ಕೆಲವೊಂದು ಥ್ರೆಟೆಂಡ್ ಎನಿಮಲ್ಸನ್ನು ಇಲ್ಲೇನಿದೆ ಅಂದರೆ ಪ್ರೊಟೆಕ್ಟ್ ಮಾಡ್ತೀವಿ. ಸಮ್ ಬೊಟ್ಯಾನಿಕಲ್ ಗಾರ್ಡನ್ಸ್ ಆಗಿರ್ಬೋದು, ಸ್ವಲ್ಪ ಏನಿದೆ ಅಂದರೆ ಪ್ಲಾಂಟ್ಸನ್ನು ಪ್ರೊಟೆಕ್ಟ್ ಮಾಡ್ತೀವಿ ಇಲ್ಲಿ, ಆರ್ ಸಮ್ಟೈಮ್ಸ್ ಜೀನ್ ಬ್ಯಾಂಕ್ಸ್. ಸೊ ಇವೆಲ್ಲ ಏನಿದೆ ಅಂತಂದರೆ ಎಕ್ಸಾಂಪಲ್ಸ್ ಏನಿದೆ ಆಫ್ ಎಕ್ಸಿಟು ಕನ್ಸರ್ವೇಷನ್, ಅದನ್ನು ಆಫ್ ಸೈಟ್ ಕನ್ಸರ್ವೇಷನ್ ಅಂತ ಹೇಳ್ತೀವಿ. ಸೊ ನೆಕ್ಸ್ಟ್ ಸ್ಲೈಡ್ನಲ್ಲಿ ಸೊ ನೆಕ್ಸ್ಟ್ ಟೈಪ್ಸ್ ಆಫ್ ಕನ್ಸರ್ವೇಷನಲ್ಲಿ ಏನಿದೆ ಎಕ್ಸಿಟು ಕನ್ಸರ್ವೇಷನಲ್ಲಿ ಹಾಟ್ಸ್ಪಾಟ್ಸ್ ಅಂದರೆ ಏನು, ದೀಸ್ ಆರ್ ದ ರಿಚೆಸ್ಟ್ ಆ್ಯಂಡ್ ದ ಮೋಸ್ಟ್ ಥ್ರೆಟೆಂಡ್ ರಿಸರ್ವಾಯರ್ಸ್ ಆಫ್ ಪ್ಲಾಂಟ್ಸ್ ಎನಿಮಲ್ಸ್ ಲೈಫ್ ಆನ್ ದ ಅರ್ತ್. ಸೊ ಹಾಟ್ಸ್ಪಾಟ್ಸ್ ಅಂದಾಗ ಏನಿದೆ ಅಂದರೆ ಇಲ್ಲಿ ಕೆಲವೊಂದು ಪ್ಲಾಂಟ್ಸ್ ಆಗಿರ್ಬೋದು, ಕೆಲವೊಂದು ಎನಿಮಲ್ಸ್ ಆಗಿರ್ಬೋದು ಜಾಸ್ತಿ ನಂಬರ್ನಲ್ಲಿ ಏನಿದೆ ಅಂತಂದರೆ ಅವೈಲೇಬಲ್ ಇರುತ್ತೆ, ಆರ್ ಸಮ್ಟೈಮ್ಸ್ ಏನಿದೆ ಅಂತಂದರೆ ದೇ ಆರ್ ಎಟ್ ದ ರಿಸ್ಕ್ ಆರ್ ದೇ ಆರ್ ಗೆಟಿಂಗ್ ಎಂಡೇಂಜರ್ಡ್. ಅಂದರೆ ಬರ್ತಾ ಅದು ಸ್ಪೀಶೀಸ್ ಏನಿದೆ ಅಂತಂದರೆ ಕಮ್ಮಿ ಆಗ್ತಾ ಬರೋ ಚಾನ್ಸಸ್ ಕೂಡ ಇರುತ್ತೆ, ಮೆನಿ ಡಿಫ್ರೆಂಟ್ ಪ್ಲಾಂಟ್ಸ್ ಆರ್ ಎನಿಮಲ್ಸ್. ಸೊ ಈ ರೀತಿ ಪ್ಲೇಸಸನ್ನು ಏನಿದೆ ಅಂತಂದರೆ ಹಾಟ್ಸ್ಪಾಟ್ಸ್ ಅಂತ ಕನ್ಸಿಡರ್ ಆಗುತ್ತೆ. ಸೊ ಟೋಟಲಿ ನಾವು ನೋಡಿದಾಗ ಏನಿದೆ ದೇರ್ ಆರ್ 34 ಹಾಟ್ಸ್ಪಾಟ್ಸ್ ಇನ್ ದ ವರ್ಲ್ಡ್. ಸೊ ನಮ್ಮ ವರ್ಲ್ಡ್ನಲ್ಲಿ ಕೆಳಗಡೆ ಇಮೇಜ್ನಲ್ಲಿ ನೋಡ್ತಾ ಇರ್ಬೋದು. ಸೊ ಎಲ್ಲೆಲ್ಲಿ ರೆಡ್ ಮಾರ್ಕ್ ಇದೆ ಅದು ಏನಿದೆ ಅಂತಂದರೆ 34 ಹಾಟ್ಸ್ಪಾಟ್ಸ್ ಇನ್ ದ ವರ್ಲ್ಡ್ನಲ್ಲಿ ಏನಿದೆ ಅಂತಂದರೆ ಹಾಟ್ಸ್ಪಾಟ್ಸ್ ಪ್ರೆಸೆಂಟ್ ಇದೆ. ಸೊ 3 ಹಾಟ್ಸ್ಪಾಟ್ಸ್ ಏನಿದೆ ಅಂತಂದರೆ ಇಟ್ ಕವರ್ಸ್ ಇಂಡಿಯಾಸ್ ಬಯೋಡೈವರ್ಸಿಟಿ ರೀಜನ್. ಸೊ ಯಾವುದು 3 ಹಾಟ್ಸ್ಪಾಟ್ಸ್ ಅಂದರೆ ವೆಸ್ಟರ್ನ್ ಘಾಟ್ಸ್, ಶ್ರೀಲಂಕಾ ಆ್ಯಂಡ್ ಇಂಡೋ ಬರ್ಮಾ ಆ್ಯಂಡ್ ಹಿಮಾಲಯ. ಸೊ ಇವೆಲ್ಲ ಏನಿದೆ ಅಂತಂದರೆ ಹಾಟ್ಸ್ಪಾಟ್ಸ್ ಅಂತ ಕನ್ಸಿಡರ್ ಆಗುತ್ತೆ. ವೈ ದೇ ಆರ್ ರಿಚ್ and more number of plants and animals present ಇದೆ which are almost in a threatened reservoirs. threatened ಅಂದ್ರೆ ಅರ್ಥ ಏನು, which are at the risk or getting endangered ಅಂತ ಅರ್ಥ. ಸೊ ನೆಕ್ಸ್ಟ್ ಸ್ಲೈಡಿಗೆ ಹೋಗೋಣ. ನೆಕ್ಸ್ಟ್ನಲ್ಲಿ ಇಂಟರ್ನ್ಯಾಷನಲ್ ಎಫರ್ಟ್ಸ್ ಫಾರ್ ಕನ್ಸರ್ವಿಂಗ್ ಅ ಬಯೋಡೈವರ್ಸಿಟಿ. ಸೊ ಇಲ್ಲೇನಿದೆ ಯಾವ ರೀತಿ ಬಯೋಡೈವರ್ಸಿಟಿಯನ್ನು ಕನ್ಸರ್ವೇಷನ್ ಮಾಡಬೇಕು ಅಂತಂದರೆ ಒಂದು ಇಂಟರ್ನ್ಯಾಷನಲ್ ಲೆವೆಲ್ನಲ್ಲಿ ಒಂದು ಎಫರ್ಟನ್ನು ಹಾಕ್ತಾ ಇದ್ದಾರೆ ಆಲ್ ದ ನೇಷನ್ಸ್ ಆ್ಯಂಡ್ ಆಲ್.
Earth Summit, which was held in the year 1992 at Rio de Janeiro. ಸೊ ಈ ಅರ್ತ್ ಸಮ್ಮಿಟ್ನಲ್ಲಿ ಏನು ಆಬ್ಜೆಕ್ಟಿವ್ ಇತ್ತು, ಮೇನ್ ಏನು ಗೋಲ್ ಇತ್ತು ಅಂತಂದರೆ ಕನ್ಸರ್ವೇಷನ್ ಆಫ್ ಬಯೋಡೈವರ್ಸಿಟಿ. ಏನಿದೆ, ಬಯೋಡೈವರ್ಸಿಟಿಯನ್ನು ಯಾವ ರೀತಿ ಪ್ರೊಟೆಕ್ಟ್ ಮಾಡ್ಕೊಳ್ಬೇಕು ಅಂತ ಒಂದು ಮೀಟಿಂಗು. ಸೊ ನೆಕ್ಸ್ಟು ಸಸ್ಟೈನೇಬಲ್ ಯೂಸ್ ಆಫ್ ಬಯೋಡೈವರ್ಸಿಟಿ. ಸಸ್ಟೈನೇಬಲ್ ಅಂತಂದರೆ ಅರ್ಥ ಏನು, ಒಂದು ಮೇಂಟೈನ್ಡ್ ವೇನಲ್ಲಿ, ಒಂದು ಮೇಂಟೈನ್ಡ್ ಲೆವೆಲ್ನಲ್ಲಿ ಯಾವ ರೀತಿ ಬಯೋಡೈವರ್ಸಿಟಿ ರಿಸೋರ್ಸಸನ್ನು ಯುಟಿಲೈಸ್ ಮಾಡಬೇಕು. ಆಮೇಲೆ ಶೇರಿಂಗ್ ಆಫ್ ಬೆನಿಫಿಟ್ಸ್ ಇನ್ ದ ಯುಟಿಲೈಸೇಷನ್ ಆಫ್ ಜೆನೆಟಿಕ್ ರಿಸೋರ್ಸಸ್. ಇದ್ದಂಥ ಜೆನೆಟಿಕ್ ಮೆಟೀರಿಯಲ್ಸನ್ನು ಯಾವ ರೀತಿ ಏನಿದೆ ಅಂದರೆ ಆ ರಿಸೋರ್ಸಸನ್ನು ಬೇರೆ ಜೊತೆ ಏನಿದೆ ಅಂದರೆ ನೇಷನ್ಸ್ ಜೊತೆ ಶೇರ್ ಮಾಡ್ಕೊಳ್ಬೇಕು. ಸೊ ಇದು ಏನಿದೆ ಅಂದರೆ ಆಲ್ ಕಂಟ್ರೀಸ್ ಟುಗೆದರ್ ಏನಿದೆ ಅಂತಂದರೆ ಥ್ರೂ ಔಟ್ ದ ವರ್ಲ್ಡ್ ಒಂದು ಮೀಟಿಂಗನ್ನು ಆರ್ಗನೈಸ್ ಮಾಡಿದ್ರು ಇನ್ ದ ಇಯರ್ 1992. ಎಲ್ಲಿ ಅಂತಂದರೆ ರಿಯೋ ಡಿ ಜೆನಿರಿಯೋ ಅಂತ ಪ್ಲೇಸ್ನಲ್ಲಿ. ಸೊ ನೆಕ್ಸ್ಟ್ನಲ್ಲಿ ಏನು ಹೇಳ್ತಾ ಇದ್ದಾರೆ, ವರ್ಲ್ಡ್ ಸಮ್ಮಿಟ್ ಆನ್ ಅ ಸಸ್ಟೈನೇಬಲ್ ಡೆವಲಪ್ಮೆಂಟ್. ಸೊ ಏನಿದೆ, ಸೊ ಯಾವ ರೀತಿ ಇರ್ತಕ್ಕಂಥ ರಿಸೋರ್ಸನ್ನು ಒಂದು ಲೆವೆಲ್ನಲ್ಲಿ ನಾವು ನೋಡ್ಕೊಂಡು ಹೋಗಬೇಕು, ಕಾಯ್ದಿಟ್ಕೊಳ್ಬೇಕು, ಯಾವ ರೀತಿ ಅದನ್ನು ಪ್ರೊಟೆಕ್ಟ್ ಮಾಡ್ಕೊಳ್ಬೇಕು ಅನ್ನೋ ರೀತಿಯಲ್ಲಿ ಒಂದು ವರ್ಲ್ಡ್ ಸಮ್ಮಿಟನ್ನು ಆರ್ಗನೈಸ್ ಮಾಡಿದ್ರು. ಸೊ ಇದು ಯಾವ ಇಯರ್ನಲ್ಲಿ ಅಂದರೆ 2002, ಜೊಹಾನ್ಸ್ಬರ್ಗ್, ಸೌತ್ ಆಫ್ರಿಕಾ, ಇನ್ ದ ಇಯರ್ 2002. ಸೊ ಇಲ್ಲೇನಿದೆ, 190 countries pledged to reduce the current rate of biodiversity loss. ಸೊ ಇಲ್ಲಿ ಏನು ಮಾಡಿದ್ರು, 190 ಕಂಟ್ರೀಸ್ ಟುಗೆದರ್ ಏನಿದೆ ಅಂತಂದರೆ ಒಂದು ಆರ್ಗನೈಸೇಷನ್ ಥ್ರೂ ಏನಿದೆ ಅಂದರೆ ಯಾವ ರೀತಿ ಬಯೋಡೈವರ್ಸಿಟಿ ಲಾಸ್ ಆಗ್ತಾ ಇದೆ ಅದನ್ನು ಯಾವ ರೀತಿ ರೆಡ್ಯೂಸ್ ಮಾಡಬೇಕು ಅಂತ ಒಂದು ಏನಿದೆ ಅಂದರೆ ಒಂದು ಮೀಟಿಂಗನ್ನು ಆರ್ಗನೈಸ್ ಮಾಡಿದರು ಟು ಕನ್ಸರ್ವ್ ಬಯೋಡೈವರ್ಸಿಟಿ. Thank you for watching this video.